ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಸಾಂಬಾರ್ ಪೌಡರ್ ಮಾಡೋಣ. ತುಂಬ ಸಿಂಪಲ್ಲಾಗಿ, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಈ ಸಾಂಬಾರ್ ಪೌಡರ್ನ ನಮ್ಮ ಅಜ್ಜಿ ಕಡೆಯಿಂದ ಕಲಿತೆ, ಅಂದರೆ ನಮ್ಮ ಅಪ್ಪನ ಅಮ್ಮ ಅವ್ರ ಕಡೆಯಿಂದ ಕಲ್ತಿರೋದು. ನಾನು ಅದೇ ರೀತಿ ಮಾಡ್ಕೊಂಡು ಬರ್ತಿದ್ದೀನಿ ಸಹ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಅವರು ಮೆಣಸಿನ್ಕಾಯಿ ಹಾಕ್ತಿದ್ದಿಲ್ಲ, ಬಿಟ್ಟರೆ ಇನ್ನೆಲ್ಲ ನಾನೇನು ತೋರಿಸ್ತೀನಿ ಈಗ ಅಷ್ಟು ಐಟಮ್ಸ್ ಹಾಕಿ ಮಾಡ್ತಿದ್ರು. ನಾನು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಅಷ್ಟೇ ಇದಕ್ಕೆ. ಸೊ ಮೆಣಸಿನ ಪುಡಿ ಸಪ್ರೇಟು ಮತ್ತು ಜೀರಿಗೆ ಮೆಣಸಿನ ಪುಡಿ ಸಪ್ರೇಟು ಆ ಥರ ಮಾಡ್ತಿದ್ರು ಅವರು. ಸೊ ನಾನೆಲ್ಲ ಒಟ್ಟಿಗೆ ಹಾಕಿ ಸಾಂಬಾರು ಪೌಡ್ರ್ ಮಾಡ್ತೀನಿ. ಇಂಗ್ರೀಡಿಯೆಂಟ್ಸ್ ಅಂತ ಅವ್ರು ಏನು ಹೇಳ್ಕೊಟ್ರು ಅದೇ. ಸೊ ನೋಡೋಣ ಬನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಪಾಕೆಟ್ ಫುಡ್ಸ್ ಎಲ್ಲನೂ ನಿಜ ವೇಸ್ಟು, ಅದು ಹೆಲ್ತ್ ಹಾಳಾಗುತ್ತೆ. ನಾವು ಮಾಡೋ ಅಷ್ಟು ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಅಂತೂ ಖಂಡಿತ ಹಾಕಿ ಮಾಡಿರಲ್ಲ ಪಾಕೆಟಲ್ಲಿ ಬರೋ ಸಾಂಬಾರು ಪೌಡರ್ಗೆಲ್ಲ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸುಮ್ಮನೆ ಜಾಸ್ತಿ ಮಾತಾಡ್ತಾ ಇದ್ರೇನು ನೀವು ನೋಡಲ್ಲ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ಮಾಡ್ತಿರ್ತೀನಿ, ನೋಡ್ಕೊಳ್ಳಿ ಏನೇನು ಬೇಕು ಅಂತ. ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ದೊಡ್ಡದಾಗಿರೋ ಬಾಂಡ್ಲಿ ಅಥವಾ ಈ ಥರ ಕಡಾಯಿ ಯಾವುದಾದ್ರೂ ನಡೆಯುತ್ತೆ. ಅಂದರೆ ನೀವು ಎಷ್ಟು ಸಾಂಬಾರಿಗೆ ಎಷ್ಟು ಉರಿತಿದ್ದೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಣ್ಣೆ 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೌಲಷ್ಟು ಚಿಕ್ಕದಾಗಿರೋ ಒಂದು ಬೌಲು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 120 ಗ್ರಾಮ್ ಕಡಲೆಬೇಳೆ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಕೇಲ್ ಇದ್ದರೆ ಅಳತೆ ಮಾಡಿ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಂದಾಜು ಎಷ್ಟು ಅಂದಾಜು ಪ್ರಕಾರ ಹಾಕ್ಕೊಳ್ಳಿ. ನೋಡಿ, ಈ ಥರ ಬೌಲು, ಆ ಥರ ಸ್ಕೇಲಿಗೆ ಆಲ್ಮೋಸ್ಟ್ ಎಲ್ಲ ಆ್ಯಪ್ಗಳಲ್ಲೂ ಸಿಗುತ್ತೆ. ಅಂದರೆ ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನು ಈ ಥರ ಆ್ಯಪಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ, ಕಡಿಮೆ ರೇಟುನು. ಕಿಚನ್ಗೆ ತುಂಬ ಯೂಸ್ ಆಗುತ್ತೆ ತೊಗೊಂಡ್ರೆ. ಸೊ ಇವಾಗ ಬೇಳೆ ಎಷ್ಟು ತೊಗೊಂಡಿನೋ ಅದರ ಅರ್ಧದಷ್ಟು ಮೆಂತ್ಯ ಮತ್ತು ಅರ್ಧದಷ್ಟು ಮೆಣಸು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅರ್ಧದಷ್ಟು ಉದ್ದಿನಬೇಳೆ. ಈ ಉದ್ದಿನಬೇಳೆ ಅಂದರೆ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಸ್ವಲ್ಪ ಘಮನೂ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಮತ್ತು ಇದೆಲ್ಲ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇವುಗಳೇನೆ ಇದರಲ್ಲಿ. ಸೊ ಹಾಗಾಗಿ ಜೀರಿಗೆ, ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮೆಣಸು ಘಾಟ್ ಇನ್ನೂ ಬೇಕನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆ, ಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಜೀರಿಗೆ ತೊಗೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಆಗ ಹುರ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮತ್ತು ಅರ್ಧದಿಂದ ಸ್ವಲ್ಪ ಕಡಿಮೆ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದಾದಮೇಲೆ ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದರ 2ರಷ್ಟು ಕೊತ್ತಂಬರಿ ಬೀಜ ತೊಗೊಂಡು ಹಾಕಿ ನೀಟಾಗಿ ಹುರ್ಕೋಬೇಕು. ಅಂದರೆ ಘಮ ಬರಬೇಕು, ಉರಿತಾ ಇರೋ ಘಮ ಚೆನ್ನಾಗಿ ಬರಬೇಕು, ಅದುವರೆಗೂ ಹುರ್ಕೋಬೇಕು. ಆ ಥರ ಹುರ್ಕೊಂಡ್ರೇ ಸಾಂಬಾರು ಚೆನ್ನಾಗಿರೋದು. ತುಂಬ ದಿವಸ ಪೌಡರು ಸಹ ಇಟ್ಕೊಳ್ಳೋಕ್ಕಾಗೋದು. ಮತ್ತು ಒಂದು 200 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, 100 ಗ್ರಾಮಷ್ಟು ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ಬೇಡ, ಸಪ್ರೇಟ್ ಮೆಣಸಿನ ಪೌಡರ್ ಮಾಡ್ಕೋತೀನಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೇನು ಸಾಕು. ಸೊ ಇದಕ್ಕೆ 2 ಸ್ಪೂನಷ್ಟು ಗಸಗಸೆ, ಒಂದು 5ರಿಂದ 6 1 ಇಂಚಷ್ಟು ಚಕ್ಕೆ, ಒಂದು 10 ಲವಂಗ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಸಾಂಬಾರು ಘಮ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ನೀವು ಇದನ್ನು ಚಿಕನ್ಗೆ, ಮಟನ್ಗೂ ಸಹ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಪೌಡರ್ದು ಇಂಗು ತೊಗೊಂಡಿದ್ದೀನಿ. ಪೌಡರ್ ಬರುತ್ತಲ್ಲ ಆ ಥರ ಇಂಗು. 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಬಿಸಿಲಿತ್ತು, ಹಾಗಾಗಿ ಒಣಗಿಸ್ಕೊಂಡಿದ್ದೆ ಚೆನ್ನಾಗಿ. 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಅರಿಶಿಣ ಕೊಂಬು, ಆದಷ್ಟು ಕೊಂಬು ಯೂಸ್ ಮಾಡಿ. ಸಾಂಬಾರು ಪೌಡರ್ಸು ಬೇರೆ ಏನೇ ಪೌಡರ್ ಮಾಡಬೇಕಾದ್ರೂ ಕೂಡ ಕೊಂಬು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಕೊಂಬು ಯೂಸ್ ಮಾಡಿ ಬೆರೆಸಿ ಎಲ್ಲನೂ ಇಟ್ಟಿದ್ದೆ. ಸೊ ತಣ್ಣಗಾದಮೇಲೆ ನೋಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಪೌಡರು. ಮಿಲ್ಗೆ ಹೋಗೋದಾದರೆ ಓಕೆ, ಜಾಸ್ತಿ ಒಂದೇ ಸಲ ಹಾಕ್ಬೋದು. ನಾನು ಕಡಿಮೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಫಸ್ಟು ಪೌಡರ್ ಮಾಡ್ಕೋಬೇಕು. ಒಂದೇ ಸಲ ನಾವು ನೈಸಾಗಿ ಪೌಡರ್ ಮಾಡ್ತೀವಂದರೆ ಬರಲ್ಲ, ಕಪ್ಪಾಗುತ್ತೆ ಪೌಡರು, ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡು ತರಿಯಾಗಿ ಪೌಡರ್ ಮಾಡಿಕೊಂಡು ಚೆನ್ನಾಗಿ ಆರಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಮತ್ತೆ ತಣ್ಣಗಾದಮೇಲೆ ಮತ್ತೆ ಇನ್ನೊಂದ್ಸಲ ನೀಟಾಗಿ ಪೌಡರ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ತಣ್ಣಗಾದಮೇಲೆ ನಾನು ಮತ್ತೆ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೈಸಾಗಿ ಬಂದಿದೆ. ಕಡಿಮೆ ಹಾಕ್ಕೊಂಡು ಜಾರು ಅಷ್ಟೇ ಬಿಸಿ ಆಗದೆ ಪೌಡರ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಘಮ ಮಾತ್ರ ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿರ್ತಾಯಿತ್ತು. ನೋಡಿ ಸೂಪರಾಗಿದೆ. ಸೊ ಇದನ್ನು ನಮಗೆ ನಾವೊಂದು 4 ಜನ ಇದ್ದೀವಿ, ನಮಗೆ ಆಲ್ಮೋಸ್ಟ್ 2ರಿಂದ 3 ತಿಂಗಳಷ್ಟು ಬರುತ್ತೆ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ. ನೋಡಿ ಆಲ್ಮೋಸ್ಟ್ ನಾನು ಮಾಡಿರೋ ಪೌಡರು 820 ಗ್ರಾಮ್ ಏನೋ ಇದೆ.
ನಮಗೆ ನಿಯರ್ ಬೈ 2 ರಿಂದ 3 ತಿಂಗಳಂತೂ ಖಂಡಿತ ಬರುತ್ತೆ. ಮನೆಯಿಂದ ಮಾಡ್ಕೊಳ್ಳೋದು ಹೆಲ್ದಿಗೂ ಒಳ್ಳೆಯದು. ಸೊ ನಾವು ಕಷ್ಟ ಪಡೋಷ್ಟೇ ಇಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸು, ಬೇಗ ಆಲ್ಮೋಸ್ಟ್ ಒಂದು 2 to 3 ಅವರ್ಸಲ್ಲಿ ಮುಗ್ದೋಗೋ ಪ್ರೋಸೆಸ್ ಇದು. ಸುಮ್ಮನೆ ಹೊರಗಡೆಯಿಂದ ತಂದು ಹೆಲ್ತ್ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಾನು ಮಾಡಿರೋ ಸಾಂಬಾರ್ ಪುಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗಿದೆ ಸಾಂಬಾರ್ ಪೌಡರು ಅಂತ ಹೇಳಿ. ನೀವು ಆದಷ್ಟು ಮನೆಗಳಲ್ಲಿ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಚಾನಲ್ ನೋಡಿದ್ದಕ್ಕೆ, ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರಿಗೂ ಒಳ್ಳೇದಾಗಲಿ. ಮನೆಯಲ್ಲೇ ಸಾಂಬಾರ್ ಪೌಡ್ರು ಬೇರೆ ಏನು ಪೌಡ್ರು ಬೇಕಾದರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್, ಧನ್ಯವಾದಗಳು.